ಇವನೇನು ಇಂಗ್ಲಿಷ್ ಅವನು ಅನ್ಕೊಂಡ್ರೆ ನಮ್ ಕನ್ನಡದವನೇ. ಯಾವ ಸಾಂಗ್ ಬೇಕು ಬೈ? ಹಾಕಿದ್ರೆ ಅಜ್ಜಿ ಕೂಡ ಎದ್ದು ಬಂದು ಡಾನ್ಸ್ ಆಡಬೇಕು, ಹಂಗಿರ್ಬೇಕು. ಆಮೇಲೆ AC ಆನ್ ಮಾಡಿಸು. ಅದು ಅದು ಇದು ಆಕ್ಚುಲಿ ಚೆನ್ನಾಗಿರೋದು. ಆಗ್ಬೇಗ ನಾನು ಹೇಳಿಲ್ವಾ ಸೊಲ್ಯೂಷನ್ ಇದೆ ಅಂತ. ದೃಷ್ಟಿ ಬೊಟ್ಟು ಅಯ್ಯೋ ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಬೆನ್ನಿಗತೆ ಬೇತಾಳ ತರ ಆಗಿದೆ, ಎಲ್ಲಿ ಹೋದ್ರು ಬಿಡಲ್ಲ. ಬೈ ಯಾಕೆ ಬೈ, ಏನಾಯ್ತು? ಅದು ಸಾರಿ, ನೀವು ಕಂಟಿನ್ಯೂ ಮಾಡಿ ಡಾನ್ಸ್ ಮಾಡಿ. ಮ್ಯೂಸಿಕ್ ಪ್ಲೇ ಮಾಡಿ. ಮನ್ಸಿನ ಮಾತು ಹೇಳ್ತೀನಿ ಅಂತ ಮಾಯಾನೇ ಆಗೋದ್ರು. ಎಲ್ ತಂದು ಸಿಗಾಕ್ಸ್ಬಿಡ್ಲಿ ನೇತ್ರ. ಇದು ಬೇರೆ ಅಲ್ಲಿ ಅಲ್ಲ, ಲವ್ ಮಾಡೋದು ಇಷ್ಟು ಕಷ್ಟನಾ? ಎಷ್ಟು ಕಷ್ಟ ಅಂತ ಮುಂಚೆನೆ ಗೊತ್ತಿದ್ರೆ ನಾನು ಸಿಂಗಲ್ ಆಗಿ ಇದ್ಬಿಡ್ತಾ ಇದ್ದೆ. ಸಿಟ್ಟಪ್ಪ ಸೈಲೆಂಟ್ ಮಾತು ಕೇಳ್ಕೊಂಡು ಹಣದ ಪ್ಲಾನೇ ವರ್ಕ್ ಆಗ್ತಲ್ಲ. ಬಾತ್ರೂಮ್ ಏನು ನಿನ್ವೇಷ? ದತ್ತ, ಅದು ಅದು ಗೊತ್ತಾಯ್ತು ಬಿಡು. ಚೋಟು ಬಲಿದಲ್ಲ, ಅವಳ ಗೆಟಪ್ ಹಾಕ್ಸಿದ್ದು. ಅದು ದತ್ತ, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತೀಯಲ್ಲ? ಏನೇ ಆಗಲಿ ಬಜರಂಗಿ, ನಮ್ಮ ಚೋಟುಗೆ ಕರೆಕ್ಟ್ ಆಗಿರೋ ಬಾಡಿ ಗಾರ್ಡ್ನೇ ಫಿಕ್ಸ್ ಮಾಡಿದ್ದೀನಿ. ಅವಳು ಎಲ್ಲಿ ಹೋದ್ರೂ ಅವಳನ್ನ ಕರೆಕ್ಟಾಗಿ ನೋಡ್ಕೋತೀಯ. ಅವಳು ಪಾರ್ಟಿಗೆ ಹೋದ್ರು ಅವಳ ಫ್ರೆಂಡ್ಸಿಗೆ ಮುಜುಗರ ಆಗಬಾರ್ದು ಅಂತ ಅವ್ರ ಥರನೇ ಬಟ್ಟೆ ಹಾಕೋತಿದ್ಯಾ ಅಲ್ವಾ? ಕರೆಕ್ಟ್ ದತ್ತ. ಆದ್ರೂ ಈ ಡ್ರೆಸ್ಸಲ್ಲಿ ಒಂಥರ ಚೆನ್ನಾಗಿ ಕಾಣ್ತಿದ್ಯಾ. ಏ ಬಜರಂಗಿ, ಒಳ್ಳೆ ಹುಲಿ ನೋಡ್ದಂಗೆ ಗಾಬರಿಲ್ ಮಾತಾಡ್ತಿದ್ಯಾ. ಅದು ಹುಲಿ ಹುಲ್ತನಕ್ ಬಂದಿದೆ ಅಂದ್ರೆ ಗಾಬರಿ ಆಗ್ತಾ ಇರತ್ತಾ? ಏನು ಅಂದೆ? ಏನಿಲ್ಲ ದತ್ತ, ಅದೇನೋ ಆಧ್ಯಾತ್ಮ ಅದು ಇದು ಅಂತ ಓಡಾಡ್ತಿದ್ಯಲ್ಲ, ಇಲ್ಲೇನ್ ಮಾಡ್ತಿದ್ಯಾ? ಅದು ಪಬ್ಬಲ್ಲಿ. ನಾನು ಬಜರಂಗಿ? ಆಧ್ಯಾತ್ಮ ನಾನು ಯಾವಾಗ ಹೇಳಿದೆ? ಮತ್ತೇನ್ ಪ್ರೇತಾತ್ಮ ಅಂದ್ಯಾ? ಅಲ್ಲ, ಆತ್ಮ ಅಂದೆ. ಅಂದ್ರೆ ಆತ್ಮಗಳ ಮಿಲನಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿರೋದು ಅಂತ ಹೇಳಿದೆ. ಗೊತ್ತಾಯ್ತು. ಆತ್ಮಗಳ ಮಿಲನಕ್ಕೆ ಕ್ಲಬ್ ಕರ್ಕೊಂಡ್ ಬಂದಿದ್ಯಾ? ನೋಡು ಬಜರಂಗಿ,
ಈ ಪ್ರೀತಿಯಲ್ಲಿ ಬಿದ್ದ ಮೇಲೆ ನಾನು ಅದು ಮಾಡಲ್ಲ ನಾನು ಇದು ಮಾಡಲ್ಲ ಅಂತೆಲ್ಲ ರಿಸ್ಟ್ರಿಕ್ಷನ್ಸ್ ಇಟ್ಕೋಬಾರ್ದು. ಆಮೇಲೆ ಹುಡುಗಿಗೆ ಕೋಪ ಬಂದ್ಬಿಡತ್ತೆ. ಹಂಗಂತ್ಯ? ಹಾ, ಹಂಗೆ ಬಜರಂಗಿ. ನೋಡು, ಹೆಣ್ಮಕ್ಳಿಗೆ ತಾಳ್ಮೆ ಜಾಸ್ತಿ ಆದ್ರೆ ಒಂದು ಸಲ ಮುನಿಸ್ಕೊಂಡು ಹೋಗ್ಬಿಟ್ರೆ ನಿನ್ನ ಹೃದಯನ ಪರ ಪರ ಅಂತ ಕೆರ್ಕೊಂಡ್ರು ವಾಪಸ್ ಬರಲ್ಲ. ಅದಕ್ಕೆ ಅವ್ರಿಗೆ ಹೇಗೆ ಇಷ್ಟನೋ ಹಾಗಿದ್ದು ಬಿಡು. ಆದ್ರೂ ದೃಷ್ಟಿಗಿದೆಲ್ಲ ಇಷ್ಟ ಆಗಲ್ವೇ? ಅವ್ಳಿಗೆ ಇಷ್ಟ ಅಂತ ಅಲ್ಲಿ ಕರ್ಕೊಂಡ್ ಬಂದಿದ್ದಲ್ಲ ಕಣ. ಮತ್ತೆ ಅದು ನಿಂಗೆ ಅರ್ಥ ಆಗಲ್ಲ. ನೀನ್ ಪ್ರೀತಿ ಮಾಡಿದ್ರೆ ತಾನೆ. ಪ್ರೀತಿ ಮಾಡಿದ್ರೇನಾ? ಪ್ರೀತಿ ಮಾಡಿನೇ ಇಷ್ಟೆಲ್ಲ ಅನುಭವಿಸ್ತಿರೋದು. ಬಜರಂಗಿ, ಬಂದೆ. ಮನ್ಸಿನ ಮಾತು ಹೇಳ್ತೀನಿ ಅಂತ ಮಾಯನೇ ಆಗೋದ್ರು. ಛೇ, ಮನೇಲಂತೂ ಪ್ರೈವಸಿ ಇಲ್ಲ. ಇಲ್ಲಾದ್ರೂ ಬಂದು ಖುಷಿಯಾಗಿರೋಣ ಅಂದ್ರೆ ಇವ್ಳು ಇಲ್ಲೂ ಬಂದು ವಕ್ರಿಸ್ಕೊಂಡಿದ್ದಾಳೆ. ಇವ್ಳು ಗೆಟಪ್ ನೋಡು, ಪಾರ್ಟಿಗೆ ಸೀರಿಯಲ್ ಬಂದಾಳೆ. ಛೇ, ಪಾರ್ಟಿ ಕಲ್ಚರೇ ಗೊತ್ತಿಲ್ಲ. ನೇತ್ರಮ್ಮ, ಬನ್ನಿ. ಬಜರಂಗಿ, ಏನೋ ಇದು? ಈ ಕ್ಲಬಲ್ಲಿ AC ಇಲ್ವೇನೋ? ಅದು ಬಿಡು, ನಾವಿರೋದು ಬಳ್ಳಾರಿಯಲ್ಲಿ. ಇಂಗ್ಲಿಷ್ ಸಾಂಗ್ ಯಾಕೆ ಹಾಕಿದ್ದಾರೆ? ಕನ್ನಡ ಸಾಂಗ್ ಹಾಕ್ಬೇಕಲ್ವಾ? ಗೊತ್ತಾ, ಇಲ್ಲಿ ಅಂತಲ್ಲ, ಎಲ್ಲ ಪಬ್ಬು ಕ್ಲಬ್ಬಲ್ಲೂ ಹೀಗೆ ಅಂತೆ. ಅದ್ ಹೆಂಗೋ ಹಿಂಗೆ. ಸರಿಯಾಗಿ ಬುದ್ಧಿ ಕಲ್ಸಿ ಕನ್ನಡ ಸಾಂಗ್ ಹಾಕಕ್ ಹೇಳೋ ಅವನ್ಗೆ. ಬಜರಂಗಿ ಬಸ್ಸು, ಕಾಸ್ಟ್ಯೂಮು ಸೂಪರ್. ಕರ್ಲೆ ಕೊಟ್ಟ ಅಂದ್ರೆ ಪ್ರಪೋಸ್ ಮಾಡಿದ್ರ? ಪ್ರಪೋಸ್ ಮಾಡಕ್ ಚಾನ್ಸಸ್ ಸಿಕ್ಕಿಲ್ಲ ಕಣೋ. ಚಾನ್ಸ್ ಸಿಗಲ್ಲ ಬೈ, ನಾವು ಮಾಡ್ಕೋಬೇಕು. ಈ ಒಂದು ಗಲಾಟೆ ಹೆಂಗೋ ಪ್ರಪೋಸ್ ಮಾಡೋದು? ಅದೇನೋ ಹೇಳ್ತಾರಲ್ಲ, ಕುಣಿಯಕ್ ಬರ್ದೇ ಇರೋರು ನೆಲ ಡೊಂಕು ಅಂದ್ರಂತೆ. ಸುತ್ತಮುತ್ತ ನೋಡಿ ಕಲ್ತ್ಕೊಳ್ಳಿ. ಸುತ್ತಮುತ್ತ ನೋಡಿ ಏನೋ ಕಲಿಯೋದು? ಈ ಇಂಗ್ಲಿಷ್ ಸಾಂಗ್ ಹಾಕ್ಬಿಟ್ಟು ನನ್ ತಲೆ ಕೆಡ್ತಿದೆ. ಸೈಲೆಂಟ್ ಬಾ ನನ್ ಜೊತೆ. ಇವತ್ತು ನಾನು ಕೆಲಸ ಮಾಡೋ ಮೂಡಲ್ಲಿಲ್ಲ ನೋಡಿ. ಅಲ್ಲಿ ನನ್ನ ಸ್ಟೇಜ್ ಕರೀತಾ ಇದೆ, ಈ ಕಡೆ ಮ್ಯೂಸಿಕ್ ಬಡಿತಾ ಇದೆ. ನಾನು ಅಲ್ಲೋಗಿ ಮೈಕಲ್ ಜಾಕ್ಸನ್ ತರ ಡ್ಯಾನ್ಸ್ ಆಡಬೇಕು. ಇವತ್ತು ನೋ ಕಾಮ್, ಎವ್ರಿಬಡಿ ಬಿ ಕಾಮ್. ಸೈಲೆಂಟ್, ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ. ಬಜರಂಗಿ, ಅಣ್ಣ ನಮಸ್ತೆ. ಹಾಯ್ ಬ್ರೋ. ಇವನೇನ ಸೈಲೆಂಟ್, ಇಂಗ್ಲಿಷ್ ಒಂಥರ ಆಡ್ತಿದ್ದಾನೆ. ಅಣ್ಣ, ಹಾಡು ಹಾಡು, ಕನ್ನಡ ಹಾಡು. ನೋ ಕನ್ನಡ, ಓನ್ಲಿ ಇಂಗ್ಲಿಷ್. ಡೋಂಟ್ ವರಿ, ಇದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಬಜರಂಗಿ ಬಸ್ಸು, ನಂಗೊಂದು ಚಾನ್ಸ್ ಕೊಟ್ಟು ನೋಡಿ. ಇರಿ. ಹಲೋ, ಈಗ ನೀನು ಕನ್ನಡ ಸಾಂಗ್ ಹಾಕ್ಲಿಲ್ಲ ಅಂದ್ರೆ ಯಾವ ಸಾಂಗ್ ಹಾಕ್ಬಿಟ್ ಬೈ? ಇವನೇನು ಇಂಗ್ಲಿಷ್ ಅವನು ಅನ್ಕೊಂಡ್ರೆ ನಮ್ ಕನ್ನಡದವನೇ. ಯಾವ ಸಾಂಗ್ ಬೇಕು ಬೈ? ಹಾಕಿದ್ರೆ ಅಜ್ಜಿ ಕೂಡ ಎದ್ದು ಬಂದು ಡಾನ್ಸ್ ಆಡ್ಬೇಕು, ಹಂಗಿರ್ಬೇಕು. ಆಮೇಲೆ AC ಆನ್ ಮಾಡಿಸು. ಅದು ಅದು ಇದು ಆಕ್ಚುಲಿ ಚೆನ್ನಾಗಿರೋದು. ಆಗ್ಬೇಡ. ನಾನು ಹೇಳಿಲ್ವಾ ಸೊಲ್ಯೂಷನ್ ಇದೆ ಅಂತ? ಯಜಮಾನ್ತೆ, ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ಏ ಹುಡುಗ ಯಾಕೋ ಕಾಡ್ತಿ, ಸಿಕ್ಕಲ್ಲೇ ಸಿಗ್ನಲ್ ಕೊಡ್ತಿ, ದಿನಕ್ಕೊಂದು ಡೈಲಾಗ್ ಹೊಡಿತಿ, ಹಂಗೈತಿ ಮೈಗೆ.
ನಡು ಸಣ್ಣೈತಿ ನಡಿಗೆ ಕಣ್ಣು ಕುಕ್ಕೇತಿ ನಿನ್ನ ಗುಂಗ ಏರೇತಿ ಮನ್ಸು ಮಂಜ ಆಗೇತಿ ನನ್ನ ತಾಲಿಯ ಕೆಡಿಸೇತಿ ಏ ಹುಡುಗಿ ಏನ ಮಾವ ಚುಟು ಚುಟು ಎಲ್ಲಿ ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ ಚುಟು ಚುಟು ಅಂತೈತಿ ಏನ್ ನಡೀತಾ ಇದೆ ಇಲ್ಲಿ ನನಗ ಕೋತಿ ತಾನ್ ಕೆಡದು ಅಲ್ದೆ ಇಡೀ ಪಬ್ಬನ್ನ ಕೆಡಿಸ್ತಿದ್ದಾರೆ. ಅಲ್ಲ ಈ ಬ್ರೋ ಇನ್ನೇನ್ ಮಾಡಕ್ ಬಂದಿದ್ದಾನೆ? ನಿಮಗೆ ವಯಸ್ಸಾಗಿದೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಅವರಷ್ಟು ದಡ್ರು ಇನ್ಯಾರು ಇಲ್ಲ. ಏನೋ ನೀವು ಮನ್ಸು ಮಾಡಿದ್ರೆ ಚಿಟ್ಕೆ ಹೊಡಿಯೋಷ್ಟರಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತೀರಾ. ಕಾಲ ಈಗ ಮುಂಚಿನ ತರ ಇಲ್ಲ ಕರೀಂ. ನೀನ್ ಅನ್ಕೊಂಡಿರೋಷ್ಟು ಪವರು ಈಗ ಶರಾವತಿ ಮೇಡಮ್ ಕೈಲಿಲ್ಲ. ನಿಮ್ಮ ಪವರ್ ಯಾವತ್ತೂ ಕಮ್ಮಿ ಆಗೋದಿಲ್ಲ. ಏನೋ ಸ್ವಲ್ಪ ಡಿಸ್ಟರ್ಬ್ ಆಗಿ ಸೈಲೆಂಟ್ ಆಗಿದ್ದೀರ ಅಷ್ಟೇ. ಹುಲಿ ಸೈಲೆಂಟ್ ಆಗಿದೆ ಅಂತ ಮಾತ್ರಕ್ಕೆ ಅದಕ್ಕೆ ಬೇಟೆ ಆಡೋಕೆ ಬರಲ್ಲ ಅಂತನಾ? ಅದು ಸರಿ, ಜನ ನನಗ್ ಬೇಟೆ ಆಡಕ್ ಬರಲ್ಲ ಅಂತಾನೆ ಅನ್ಕೊಂಡಿದ್ದಾರೆ. ಅವರಿಗೆಲ್ಲ ಒಂದ್ ತಕ್ಕ ಪಾಠ ಕಲಿಸ್ಬೇಕು. ಅದಕ್ಕೆ ಅಲ್ವಾ ನಾನು ದುಬೈಯಿಂದ ಹಾರ್ಕೊಂಬಂದು ನೇರವಾಗಿ ನಿಮ್ಮ ಮುಂದೆ ನಿಂತಿರೋದು. ಹೇಳಿ ನಾನೇನು ಮಾಡಬೇಕು? ನಿನಗೆ ಆ ಸೀಮಾ ನೆನ್ಪಿದಾಳ? ಸೀಮಾನ? ಓ, ನಾನು ಅವಳ ದುಬೈ ಕರ್ಸ್ಕೊಡಿದ್ನಲ್ಲ. ಹಾ, ಅವಳೆ ಕಂತ್ರಿ ನಾಯಿ. ದುಡ್ಡಿನ ಆಸೆ ಪಟ್ಲು ಅಂತ ಅವಳನ್ನ ಅಲ್ಲೇ ನಾನು ಕೆಲ್ಸಕ್ಕೆ ಸೇರಿಸಿದ್ದೆ. ಓಡೋದ್ಲು. ಅಷ್ಟೇ ಅಲ್ಲದೆ ಇನ್ನೊಂದಷ್ಟು ಹುಡುಗಿರನ್ನ ಓಡಿಸ್ಕೊಂಡು ಹೋದ್ಲು. ಇಡಿಯಟ್. ನಂಬಿಕೆ ದ್ರೋಹಕ್ಕೆ ಇನ್ನೊಂದು ಹೆಸರೇ ಸೀಮಾ. ನನಗೂ ದ್ರೋಹ ಮಾಡ್ಬಿಟ್ಲು ಅವಳು ಕರೀಂ. ಅವಳೇನ್ ಮಾಡಿದ್ಲ? ಈಗ ಎಲ್ಲಿದ್ದಾಳೆ? ನನ್ ಕಣ್ ಮುಂದೆನೆ ಓಡಾಡ್ಕೊಂಡಿದ್ದಾಳೆ. ನನ್ನನ್ನೇ ತುಳಿಯೋ ಪ್ರಯತ್ನ ಮಾಡ್ತಿದ್ದಾಳೆ ಕರೀಂ. ಏನು? ನಿಮ್ಮನ್ನ ತುಳಿಯೋ ಪ್ರಯತ್ನ ಮಾಡ್ತಿದ್ದಾಳ? ಹೌದು ಕರೀಂ. ನಾನು ಅವಳನ್ನ ಕರ್ಕೊಂಡು ಬಂದಿದ್ದ ಉದ್ದೇಶನೇ ನನ್ನ ಆಟಕ್ಕೆ ಅವಳನ್ನ ದಾಳವಾಗಿ ಬಳಸ್ಕೊಂಡು ನನ್ನ ಆಟನ ಆಡೋಣ ಅಂತ. ಆದ್ರೆ ಅವಳು ನನ್ನ ಚೆಸ್ ಬೋರ್ಡಿಂದ ಆಚೆ ಹೋಗಿ ಅವಳದೇ ಬೇರೆ ಆಟ ಶುರು ಮಾಡ್ಕೊಂಡಿದ್ದಾಳೆ. ನನ್ನನ್ನೇ ಆಟ ಆಡಿಸ್ಬೇಕು ಅಂತ ಅನ್ಕೊಂತಿದ್ದಾಳೆ. ಮೇಡಮ್, ನೀವು ಎಂತೆಂಥವ್ರನ್ನೆಲ್ಲ ಬಗ್ಸ್ದೋರು. ಹೋಗಿ ಹೋಗಿ ಈ ಜಿಜುಬಿ ಸೀಮಾಗೆ ಎದುರ್ಕೋತಿದ್ದೀರಾ. ಶೂಟ್ ಮಾಡಿ ಬಿಸಾಕಿ ಮೇಡಮ್. ಹೆದರಿಕೆ ಅನ್ನೋದು ಈ ಶರಾವತಿ ಡಿಕ್ಷನರಿಲೇ ಇಲ್ಲ ಕರೀಂ. ನಾನು ಅವಳನ್ನ ಏನು ಮಾಡದೆ ಸುಮ್ಮನೆ ಬಿಟ್ಟಿರೋದಕ್ಕೆ ಕಾರಣ ಅವಳ ಹತ್ರ ಇರೋ ಸೀಕ್ರೆಟ್. ಸೀಕ್ರೆಟಾ? ಎಸ್, ದತ್ತು ಜೀವನಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನೋ ಒಂದು ಸೀಕ್ರೆಟ್ ಅವಳಿಗೆ ಗೊತ್ತಿದೆ. ಅದು ನಮಗ್ ಗೊತ್ತಾದ್ರೆ ದತ್ತನ್ ಜೀವನನೇ ಹಾಳಾಗುತ್ತೆ ಅಂತ ಹೇಳ್ತಾ ಇದ್ಲು. ಸೊ ಈಗ ಅವಳ ಹತ್ರ ಆ ಸೀಕ್ರೆಟ್ನ ಬಾಯ್ ಬಿಡಿಸ್ಬೇಕು. ಅದನ್ನ ನೀವೇ ಮಾಡ್ಬೋದಿತ್ತಲ್ವಾ? ಅವಳಿಗೀಗ ನನ್ನ ಬಗ್ಗೆ ಸ್ವಲ್ಪ ಭಯ ಕಡಿಮೆ ಆಗಿದೆ. ಆದ್ರೆ ನಿನ್ ಕಂಡ್ರೆ ಗಡಗಡ ಅಂತ ನಡುಕ್ತಾಳೆ. ಅದಕ್ಕೆ ನಿನ್ನನ್ನ ಈ ಕೆಲ್ಸಕ್ಕೋಸ್ಕರ ಕರ್ಸಿದ್ದು. ಏನು? ಅವಳು ನಿಮ್ಮನ್ನ ನೋಡಿದ್ರೆ ಭಯ ಬೀಳ್ತಿಲ್ವಾ? ಹಾಗೆ ನೋಡಕ್ ಹೋದ್ರೆ ನಾನೇ ನಿಮ್ಗೆ ಭಯ ಬೀಳ್ತೀನಿ. ಅವಳು ಭಯ ಬೀಳಲ್ವಾ? ನಿನ್ ಭಯ ಬೇರೆ ಕರೀಂ, ಅದು ರೆಸ್ಪೆಕ್ಟು. ನಾನು ನಿನಗೆ ಸಹಾಯ ಮಾಡಿದ್ದೀನಿ ಅನ್ನೋ ಗೌರವ. ಆದ್ರೆ ಸೀಮಾ ಅವಳು ನೀಯತ್ತಿಲ್ದಿರೋ ನಾಯಿ. ಇಷ್ಟೇ ಅಲ್ಲ, ಶುರುನಲ್ಲಿ ನಾನು ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟಿದ್ದೆ. ಅದೇ ನನಗಿವಾಗ ಆಗ್ತಿರೋ ಪ್ರಾಬ್ಲಮ್.